ಹೆಲೋ ಫ್ರೆಂಡ್ಸ್, ಮಂಜುಳಾ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ಸ್ಕಿಪ್ ಮಾಡದೆ ನೋಡಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಕುರಿಲ್ ದ್ವೀಪಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಮತ್ತು ನೋಡಿ, ಕಾಮರ್ಸ್ ಹಬ್ ಬಗ್ಗೆ ಇದೆ. ಸೊ ತುಂಬ ಇಂಪಾರ್ಟೆಂಟು ಸಬ್ಜೆಕ್ಟ್ ಡಿಸ್ಕಷನ್ ಇದೆ ಇವತ್ತಿನ ಕ್ಲಾಸಲ್ಲಿ. ಕೊನೆವರೆಗೂ ನೋಡಿ, ಇನ್ಫಾರ್ಮೇಷನನ್ನು ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ನೋಡಿ, ಫಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ಫಸ್ಟ್ ಕ್ವಶನ್ ಏನಿದೆ, 2026 ಬ್ರಿಕ್ಸ್ ಎನ್ವಿರಾನ್ಮೆಂಟ್ ವರ್ಕಿಂಗ್ ಗ್ರೂಪ್ಸ್ಗಳನ್ನು ಈ ಒಂದು ಸಭೆಗಳನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಿದ್ದಾರೆ? 2026 ಬ್ರಿಕ್ಸ್ ಎನ್ವಿರಾನ್ಮೆಂಟ್ನ ವರ್ಕಿಂಗ್ ಗ್ರೂಪ್ ಸಭೆಗಳನ್ನು ಇತ್ತೀಚೆಗೆ ನೋಡಿ ನವದೆಹಲಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು. ಸರಿನಾ? ಇನ್ನು ಭಾರತ ಬ್ರಿಕ್ಸ್ ಎನ್ವಿರಾನ್ಮೆಂಟ್ ವರ್ಕಿಂಗ್ ಗ್ರೂಪ್ ಮೀಟಿಂಗನ್ನು ಆಗಸ್ಟ್ 17ರಿಂದ 18ರಂದು ನವದೆಹಲಿಯಲ್ಲಿ ಭಾರತ್ ನೋಡಿ ಮಂಡಪಂನಲ್ಲಿ ಆಯೋಜನೆ ಮಾಡುವಂಥದ್ದು ಆಗಿರುತ್ತದೆ. ಬ್ರಿಕ್ಸ್ ಬಗ್ಗೆ ಸಾಕಷ್ಟು ಬಾರಿ ನಾನು ಹೇಳಿದ್ದೀನಿ, ಪದೇ ಪದೇ ನೀವು ಓದ್ಕೊಳ್ಬೇಕು. 2006ರಲ್ಲಿ ರಚನೆ ಆಗುತ್ತೆ. 2009ರಲ್ಲಿ ಏನಾಗುತ್ತೆ, ಮೊದಲ ಶೃಂಗಸಭೆ ನಡೆಯುತ್ತೆ. ರಷ್ಯಾದ ಇಕಟೆರ್ನಾಬರ್ಗ್ನಲ್ಲಿ ನಡೆಯುತ್ತೆ. ಸರಿನಾ? ಇನ್ನು 2010ರಲ್ಲಿ ದಕ್ಷಿಣ ಆಫ್ರಿಕಾ ಇದಕ್ಕೆ ಸೇರ್ಪಡೆಯಾಗುತ್ತೆ. 2010ರಲ್ಲಿ. ಇನ್ನು 2014ರಲ್ಲಿ NDBಯ ಸ್ಥಾಪನೆ ಆಗುತ್ತೆ. NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. KV ಕಾಮತ್ ಅವರು ಇದರ ಮೊದಲ ಅಧ್ಯಕ್ಷರಾಗಿರ್ತಾರೆ. ಸರಿನಾ? ಇವರು ನಮ್ಮ ಕರ್ನಾಟಕದ ಮೂಲದವರಾಗಿರ್ತಾರೆ. ಇಷ್ಟು ಒಂದು ಶಾರ್ಟ್ ಇದೆಲ್ಲ ಬ್ರಿಕ್ಸ್ ನೆನಪು ಬಂದರೆ ಅಷ್ಟು ಕಟ್ಟಂಥದ್ರ ಸರೌಂಡಿಂಗ್ಸ್ ಎಲ್ಲ ನಿಮಗೆ ನೆನಪಿಗೆ ಬರುವಂಥದ್ದಾಗಿರಬೇಕು. ಇನ್ನು 2026ರ ಒಂದು ಬ್ರಿಕ್ಸ್ ಸಮ್ಮೇಳನಕ್ಕೆ ಆತಿಥ್ಯವನ್ನು ವಹಿಸಿಕೊಂಡು ಅಥವಾ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ದೇಶ ಅಂದರೆ ಅದು ನಮ್ಮ ಭಾರತ ಆಗಿರುತ್ತದೆ. ಸೊ ಪರಿಸರ, ಹವಾಮಾನ ಬದಲಾವಣೆ ಮತ್ತು ಸುಸ್ಥಿರ ಅಭಿವೃದ್ಧಿಯ ಪ್ರಮುಖ ವಿಷಯಗಳು ಇದಾಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳ ಟ್ಯಾಪ್ ವಾಟರ್ ಕವರೇಜ್ ಸುಮಾರು ಎಷ್ಟು ತಲುಪಿದೆ, ಅಂದರೆ ಎಷ್ಟು % ತಲುಪಿದೆಯಪ್ಪ ಅಂತ ಕೇಳಿದ್ರೆ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮೀಣ ಪ್ರದೇಶಗಳ ಟ್ಯಾಪ್ ವಾಟರ್ ಕವರೇಜ್ ಇತ್ತೀಚೆಗೆ ಒಟ್ಟು 82% ತಲುಪಿರುವಂಥದ್ದು. 100%ರಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತ ಕೇಳಿದ್ರೆ 82% ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರಾರಂಭವಾದ ಗ್ರಾಮೀಣ ಟ್ಯಾಪ್ ವಾಟರ್ ಕವರೇಜ್ ಸುಮಾರು 16.7% ಇದ್ದಿದ್ದು ಈಗ 82%ಗೆ ಜಿಗಿತ ಕಂಡಿರುವಂಥದ್ದು. 82% ಅಭಿವೃದ್ಧಿ ಹೆಚ್ಚಾಗಿದೆ. ಸರಿನಾ? 16.7 to 82% ಅಂತ ಹೇಳ್ತೇವೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತ ಮತ್ತು ನೇಪಾಳ ಎಷ್ಟು ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ನೋಡಿ HICDPS ಅಂತ ಕೇಳಿದ್ರೆ ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ ಕರಿತೀವಿ. ಈ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ಗಳಿಗೆ ಸಹಿಯನ್ನು ಹಾಕಿದವೆ ಭಾರತ ಮತ್ತು ನೇಪಾಳ ಅಂತ ಕೇಳಿದ್ರೆ ಒಟ್ಟು 8 ಒಳ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿರುವಂಥದ್ದು. ಯಾವುದು? ಭಾರತ ಮತ್ತು ನೇಪಾಳ, ನಮ್ಮ ನೆರೆಯ ರಾಷ್ಟ್ರವಾದ ನೇಪಾಳ. ಭಾರತ ನೇಪಾಳ ಒಟ್ಟು 8 ಒಂದು HICDPs ಅನುಷ್ಠಾನಕ್ಕಾಗಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ಗಳಿಗೆ ಸಹಿಯನ್ನು ಹಾಕಿರುವಂಥದ್ದು. ಒಟ್ಟು ಅಂದಾಜು ವೆಚ್ಚ ಇದರ ಎಷ್ಟು ಅಂತ ಕೇಳಿದ್ರೆ 803 ಮಿಲಿಯನ್ ಆಗಿರುತ್ತದೆ. ಸೊ ಯಾವ್ಯಾವ ಕ್ಷೇತ್ರಗಳಲ್ಲಿ ಈ ಒಪ್ಪಂದಗಳಾಗಿರ್ತವೆ ಅಂದರೆ ಶಿಕ್ಷಣ, ಆರೋಗ್ಯ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಭಾರತ ಮತ್ತು ನೇಪಾಳ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೋಡ್ರಿ, ಓಕೆ, 2026ರ BWF ವರ್ಲ್ಡ್ ಚಾಂಪಿಯನ್ಶಿಪ್ ಭಾರತದಲ್ಲಿ ಯಾವ ನಗರದಲ್ಲಿ ನಡೆಯುತ್ತಿದೆ? 2026ರ BWF ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ ಭಾರತದ ಯಾವ ನಗರದಲ್ಲಿ ಅಂದರೆ ನವದೆಹಲಿಯಲ್ಲಿ ನಡೆಯಲಿದೆ. ಸರಿನಾ? ನವದೆಹಲಿಯಲ್ಲಿ 2026ರ BWF ಚಾಂಪಿಯನ್ಶಿಪ್ ನಡೆಯುವಂಥದ್ದು. ನೋಡಿ, BWF ಅಂದರೆ ಏನಪ್ಪ ಅಂತ ಕೇಳಿದ್ರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಕರಿತೀವಿ. BWF ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅಂತ ಕರಿತೀವಿ. ಈ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಯಾವಾಗ ಸ್ಥಾಪನೆ ಆಗುತ್ತೆ ಅಂದರೆ 1934ರಲ್ಲಿ ಇದು ಸ್ಥಾಪನೆಯಾಗುವಂಥದ್ದು. ಇದರ ಪ್ರಧಾನ ಕಚೇರಿ ಅಥವಾ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಮಲೇಷ್ಯಾದ ನೋಡಿ ಮಲೇಷ್ಯಾದ ಕೌಲಾಲಂಪುರನಲ್ಲಿ ಇರುವಂಥದ್ದು. ಕೌಲಾಲಂಪುರ. ಸರಿನಾ? BWF ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಇದನ್ನು 2026ರ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಒಂದು ವರ್ಲ್ಡ್ ಚಾಂಪಿಯನ್ಶಿಪ್ಪನ್ನು ಎಲ್ಲಿ ನಡೀತೆ 2026 ಅಂತ ಕೇಳಿದ್ರೆ ನವದೆಹಲಿಯಲ್ಲಿ ಇಂದಿರಾ ಗಾಂಧಿ ಏರಿಯಾನಲ್ಲಿ ನಡೆಯುವಂಥದ್ದು ಆಗಿರುತ್ತದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ನೆನ್ಪಿಟ್ಕೊಳ್ಬೇಕು, BWF ವರ್ಲ್ಡ್ ಚಾಂಪಿಯನ್ಶಿಪ್ 2026 ಅದು ನ್ಯೂ ಡೆಲ್ಲಿಯಲ್ಲಿ ಆಗುವಂಥದ್ದು. ಸರಿನಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ, ಮಾನವ ವನ್ಯಜೀವಿ ತಡೆಯಲು ಯಾವ ರಾಜ್ಯ ಸರ್ಕಾರ ಮಾನವ ವನ್ಯಜೀವಿ ಸಂಘರ್ಷ ಓಕೆನಾ ಮಾನವ ವನ್ಯಜೀವಿ ಸಂಘರ್ಷ ತಡೆಯಲು ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಹನುಮಾನ್ ಯೋಜನೆಯನ್ನು ಜಾರಿಗೆ ಹ್ಯೂಮನ್
ಯೋಜನೆಯನ್ನು ಜಾರಿಗೆ ತರಲಾಗಿದೆ ಅಂತ ಕೇಳಿದ್ರೆ ಇತ್ತೀಚೆಗೆ ಅದು ಆಂಧ್ರ ಪ್ರದೇಶ ಆಗಿರುತ್ತದೆ. ಸರಿನಾ? ಆಂಧ್ರ ಪ್ರದೇಶ ಒಂದು ಇತ್ತೀಚೆಗೆ, ಓಕೆ, ಹನುಮಾನ್ ಕರೆಕ್ಟು. ಇನ್ನು ಈ ಪ್ರಾಜೆಕ್ಟ್ ಹನುಮಾನ್ ಅಂತಕ್ಕಂಥದ್ದು ಏನಾಗಿದೆ, ಇದರ ಪ್ರಮುಖ ಅಂಶಗಳನ್ನು ನೋಡೋಣ. ಪ್ರಾಜೆಕ್ಟ್ ಹನುಮಾನ್ನಲ್ಲಿ ಆಂಧ್ರ ಪ್ರದೇಶ ಸರ್ಕಾರ ಮಾರ್ಚ್ 3ರಂದು 2026ರಂದು ವೈಲ್ಡ್ ಲೈಫ್ ನೋಡಿ ವರ್ಲ್ಡ್ ವೈಲ್ಡ್ ಲೈಫ್ ಡೇ ಸಂದರ್ಭದಲ್ಲಿ ಆರಂಭ ಮಾಡಿರುತ್ತೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಕೇಳಿದ್ರೆ ಮಾನವ ವನ್ಯಜೀವಿಯನ್ನ ಸಂಘರ್ಷವನ್ನು ತಪ್ಪಿಸುವುದು ಇದರ ಉದ್ದೇಶ ಆಗಿರುತ್ತೆ. ಸರಿನಾ? ಹನುಮಾನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಅನ್ನ ಕಡಿಮೆ ಮಾಡುವುದು. ಸರಿನಾ? ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಕಡಿಮೆ ಮಾಡುವಂಥದ್ದು. ನೋಡಿ, ಹೀಲಿಂಗ್ ಆ್ಯಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮಾನಿಟರಿಂಗ್ ಏಡ್ ಆ್ಯಂಡ್ ನರ್ಸಿಂಗ್ ಆಫ್ ವೈಲ್ಡ್ ಲೈಫ್ ಅಂತ ಕರಿತೀವಿ. ಇದರ ಫುಲ್ ಫಾರ್ಮ್ ಏನಪ್ಪ, ಒಂದು ಹನುಮಾನ್ ಒಂದು ಪ್ರಾಜೆಕ್ಟ್ ಅಂತ ಕೇಳಿದ್ರೆ ನೋಡಿ, ಹೀಲಿಂಗ್ ಆ್ಯಂಡ್ ನರ್ಚರಿಂಗ್ ಯೂನಿಟ್ಸ್ ಫಾರ್ ಮಾನಿಟರಿಂಗ್ ಏಡ್ ಆ್ಯಂಡ್ ನರ್ಸಿಂಗ್ ಆಫ್ ವೈಲ್ಡ್ ಲೈಫ್ ಅಂತ ಹೇಳೋಕ್ಕೆ ಸಾಧ್ಯ ಆಗಿರಬೇಕು. ಒಟ್ಟಾರೆಯಾಗಿ ಪ್ರಾಜೆಕ್ಟ್ ಹನುಮಾನ್ ಯಾವ ರಾಜ್ಯ ಸರ್ಕಾರದ್ದು? ಪ್ರಾಜೆಕ್ಟ್ ಹನುಮಾನ್ ಯಾವ ರಾಜ್ಯ ಸರ್ಕಾರದಂದರೆ AP, ಆಂಧ್ರ ಪ್ರದೇಶ್ ಹೇಳೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಶ್ರಾವಣಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಈ ಶ್ರಾವಣಿ ಅಂತಕ್ಕಂಥದ್ದು ಇದು ಕೃತಕ ಮತ್ತು ಬುದ್ಧಿಮತ್ತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಈ AI ಶ್ರಾವಣಿ ಎಂಬುದು ಭಾಷಾ ತಂತ್ರಜ್ಞಾನ, ಲ್ಯಾಂಗ್ವೇಜ್ ಟೆಕ್ನಾಲಜಿ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು ಆಗಿರುತ್ತದೆ. ಮುಖ್ಯವಾಗಿ ಇದು ಏನಪ್ಪ ಅಂದರೆ ಸ್ಪೀಚ್ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಮನುಷ್ಯ ಮಾತನಾಡುವ ಧ್ವನಿಯನ್ನು ಇದು ಕಂಪ್ಯೂಟರ್ಗೆ ಅರ್ಥ ಮಾಡಿಕೊಳ್ಳುವಂತೆ ಮಾಡುವ ಒಂದು ಸ್ಪೀಚ್ ರೆಕಗ್ನಿಷನ್ ತಂತ್ರಜ್ಞಾನ ಅಂತ ಕರಿತೀವಿ. ಸ್ಪೀಚ್ ರೆಕಗ್ನಿಷನ್ ತಂತ್ರಜ್ಞಾನ, ಮನುಷ್ಯ ಮಾತನಾಡೋದು ಕಂಪ್ಯೂಟರ್ ಅರ್ಥ ಮಾಡಿಕೊಳ್ಳುವ, ಕಂಪ್ಯೂಟರ್ ರೆಕಗ್ನೈಸ್ ಮಾಡುವ ಒಂದು ತಂತ್ರಜ್ಞಾನವನ್ನು ಇದು ಒಳಗೊಂಡಿರುತ್ತದೆ. ಶ್ರಾವಣಿ ಭಾಷಾ ತಂತ್ರಜ್ಞಾನ ಆಗಿರುತ್ತದೆ. ಸರಿನಾ? IISc ಇದನ್ನು ಅಭಿವೃದ್ಧಿಪಡಿಸಿರುವಂಥದ್ದು. ಸ್ಪೀಚ್ ಲ್ಯಾಂಗ್ವೇಜ್, ಭಾಷಾ ತಂತ್ರಜ್ಞಾನ, ಸ್ಪೀಚ್ ಟೆಕ್ನಾಲಜಿ, ಶ್ರಾವಣಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, 2026-27 ಒಂದು ಇಯರ್ನಲ್ಲಿ ಮೊದಲ ತ್ರೈಮಾಸಿಕದಲ್ಲಿ ಭಾರತದ GDP ಗ್ರೋತ್ ಎಷ್ಟು ಇರಬಹುದು ಎಂದು ಅಂದಾಜಿಸಲಾಗಿದೆ. ಸೊ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದು ಮೊದಲ ತ್ರೈಮಾಸಿಕದಲ್ಲಿ ಎಷ್ಟು ಇರಬಹುದು ಅಂತೇಳಿ ಅಂದಾಜು ಮಾಡಿದರೆ ಅಂತ ಕೇಳಿದ್ರೆ 7.3% ಇಸ್ ದ ರೈಟ್ ಆನ್ಸರ್. 7.3ಗೆ ಇರಲಿದೆ ಭಾರತದ GDP ಅಂತಕ್ಕಂಥದ್ದು. ಇನ್ನು ನೋಡ್ರಿ, 2026-27 ಫಸ್ಟ್ ತ್ರೈಮಾಸಿಕದಲ್ಲಿ GDP ಗ್ರೋತ್ 7.3 ಇರೋದಿಲ್ಲ ಅಂತೇಳಿ ಅಂದಾಜು ಮಾಡಲಾಗಿರುವಂಥದ್ದು. ಸರಿತಾ? ಇನ್ನು GDP ಅಂದ್ರೇನು, ಯಾವ ರೀತಿಯಾಗಿ ನಮ್ಮ ಭಾರತದ GDPಯನ್ನು ಲೆಕ್ಕ ಹಾಕ್ತೀವಪ್ಪ ಅಂತ ಕೇಳಿದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂದರೆ ಒಟ್ಟು ದೇಶೀಯ ಉತ್ಪನ್ನ. ಅಂದ್ರೆ ಏನಂದರೆ ಒಂದು ದೇಶದ ಗಡಿ ಭಾಗದೊಳಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ, ಸರಿನಾ, ಸಾಮಾನ್ಯವಾಗಿ 1 ವರ್ಷದಲ್ಲಿ, ಇದು ಟೋಟಲ್ 1 ಇಯರ್ನಲ್ಲಿ ಉತ್ಪಾದನೆಯಾಗುವ ಅಂತಿಮ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವೇ GDP ಅಂತ ನಾವು ಕರಿತೀವಿ. ಅಂದರೆ ನೋಡ್ರಿ, ಇದು ನಮ್ಮ ಭಾರತ ದೇಶ. ಈ ನಮ್ಮ ಭಾರತ ದೇಶದ ಒಳಗಡೆ ಗಡಿಗಳ ಒಳಗಡೆ ಏನು ನಡೆಯುತ್ತೆ, ಉತ್ಪಾದನೆಯಾಗಲಿ, ಸೇವೆ ಸರಕುಗಳು, ಅಂತಿಮ ಸೇವೆ ಸರಕುಗಳ ಒಂದು ಉತ್ಪಾದನಾ ಅಥವಾ ಒಟ್ಟು ಮಾರುಕಟ್ಟೆ ಮೌಲ್ಯವೇ ನಾವೇನಂತ ಕರಿತೀವಿ, GDP ಅಂತ ಕರಿತೇವೆ. ಸರಿನಾ? ಇನ್ನು ಭಾರತದಲ್ಲಿ GDP ಅಂಕಿಅಂಶಗಳನ್ನು ಯಾರು ಪ್ರಕಟ ಮಾಡ್ತಾರೆ? GDPಗಳ ಪ್ರತಿ ವರ್ಷ GDPಗಳ ಅಂಕಿಅಂಶಗಳನ್ನು ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಕರಿತೇವೆ. ಈ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇಳ್ಬೋದು. ಇವಾಗ ಡೈರೆಕ್ಟ್ ಕ್ವಶನ್ ಕೇಳಲೇಬೇಕಂತೇಳಿ ಏನು ರೂಲ್ ಇಲ್ಲ. GDP ದರ ಎಷ್ಟು, GDP ಭಾರತದ GDP ಎಷ್ಟಿದೆ, ಈ ಇಯರಲ್ಲಿ ಎಷ್ಟಿದೆ ಅಂತ ಅವರು ಡೈರೆಕ್ಟ್ ಕ್ವಶನ್ ಬದಲು ನಿಮಗೇನು ಕೇಳ್ಬೋದು, ಭಾರತದ GDPಯ ಅಂಕಿಅಂಶಗಳನ್ನು ಯಾರು ಪ್ರಕಟ ಮಾಡ್ತಾರೆ, ಅವಾಗ ನೀವೇನು ಹೇಳಬೇಕು, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ನೀವು ಓದಿದರೆ ಮಾತ್ರ ಅದು ಎಕ್ಸಾಮಲ್ಲಿ ನೆನಪು ಬರುತ್ತೆ, ಓದೇ ಇಲ್ಲ ಅಂತಂದರೆ ಎಕ್ಸಾಮಲ್ಲೂ ಕೂಡ ನೆನಪು ಬರೋದಿಲ್ಲ. ಇನ್ನು ಪ್ರಸ್ತುತ ರಾಷ್ಟ್ರೀಯ ಖಾತೆಗಳ ಬೇಸ್ ಇಯರ್, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ನೋಡಿ, ಬೇಸ್ ಇಯರ್, ಸರಿನಾ, 2022-23 ಬೇಸ್ ಇಯರ್ ಅಂತ ಕರಿತೇವೆ. ಇದಕ್ಕಿಂತ ಮೊದಲು ಯಾವುದಿತ್ತಪ್ಪ ಅಂತಂದರೆ 2011 ಮತ್ತು 12 ಬೇಸ್ ಇಯರ್ ಆಗಿ ಒಂದು ತಗೊಳ್ತಿದ್ರು. ಬಟ್ ಇವಾಗ ಬೆಲೆಗಳ ಒಂದು ಇದು ಹೆಚ್ಚಾಗಿರೋದರಿಂದ 2022-23 ಬೇಸ್ ಇಯರ್ ಅಂತೇಳಿ ಕನ್ಸಿಡರ್ ಮಾಡಿರುವಂಥದ್ದು. ನೆನಪಲ್ಲಿ ಇಟ್ಕೊಳ್ಳಿ, ಬೇಸ್ ಇಯರ್ ಆಲ್ಸೋ ಇಂಪಾರ್ಟೆಂಟ್.
ಸರಿನಾ. ಒಟ್ಟಾರೆಯಾಗಿ GDP ಅಂದರೆ ಏನು ಹೇಳಬೇಕು, ಒಂದು ದೇಶದ ಗಡಿಯೊಳಗೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ 1 ವರ್ಷದಲ್ಲಿ ಅದು ಆ್ಯಕ್ಚುಲಿ ಓಕೆನಾ ಉತ್ಪಾದನೆಯಾಗುವ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆ ಮೌಲ್ಯವೇ GDP ಅಂತ ಹೇಳಬೇಕು. GDPಯನ್ನು ಅಂಕಿಅಂಶಗಳನ್ನು ಲೆಕ್ಕ ಹಾಕುವರು ಅಥವಾ ಪ್ರಕಟ ಮಾಡುವವರು ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಇನ್ನು ಬೇಸ್ ಇಯರ್ ಯಾವುದಪ್ಪ ಅಂತ ಕೇಳಿದ್ರೆ 2022-23. ಮೊದಲು ಯಾವುದಿತ್ತು 2011 ಮತ್ತು 12 ಇರುವಂಥದ್ದು. ನೆಕ್ಸ್ಟ್ ನೋಡಿ, 2047 ವೇಳೆಗೆ ಭಾರತವು ಯಾವ ಕ್ಷೇತ್ರದಲ್ಲಿ 100 ಗಿಗಾವ್ಯಾಟ್ ಸಾಮರ್ಥ್ಯದ ಗುರಿಯನ್ನು ಹೊಂದಿದೆ. ಸೊ ಯಾವ ಕ್ಷೇತ್ರದಲ್ಲಿ ಇಷ್ಟು ಎನರ್ಜಿಯನ್ನು ಪ್ರೊಡಕ್ಷನ್ ಮಾಡಬೇಕು ಅನ್ನೋ ಗುರಿಯನ್ನು ಹೊಂದಿದೆ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಎನರ್ಜಿ ಆಗಿರುತ್ತದೆ. ಸರಿನಾ. ನೋಡ್ರಿ, ನ್ಯೂಕ್ಲಿಯರ್ ಎನರ್ಜಿ 2047 ವೇಳೆಗೆ ಭಾರತದ ನ್ಯೂಕ್ಲಿಯರ್ ಪವರ್ ಜನರೇಷನ್ ಕೆಪಾಸಿಟಿಯನ್ನು ಒಟ್ಟು 100 ಗಿಗಾವ್ಯಾಟ್ಗೆ ತಲುಪಿಸುವ ಗುರಿಯನ್ನು ಉಲ್ಲೇಖ ಮಾಡಿರುವಂಥದ್ದು. ಸರಿನಾ. ಯಾಕಪ್ಪ 2047 ಅಂತ ಕೇಳಿದ್ರೆ ನೋಡಿ, ವಿಕಸಿತ್ ಭಾರತ್ ಎಟ್ 2047 ಅಂತ ಕರಿತೀವಿ. ಸೊ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಬೇಕು, ಇಲ್ಲಿಯವರೆಗೆ ಒಂದು ಯುವ ಶಕ್ತಿಯನ್ನು ಟಾರ್ಗೆಟ್ ಮಾಡಿರುವಂಥದ್ದು, ಯುವ ಶಕ್ತಿಯನ್ನು ಮೇಜರ್ ಆಗಿ ಪರಿಗಣನೆ ಮಾಡಿರುವಂಥದ್ದು. ಸರಿನಾ. ನೆಕ್ಸ್ಟ್ ನೋಡಿ, ಇನ್ನು ಯಾವ ರೀತಿಯಪ್ಪ ಈ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ನಾವು ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ಓದ್ಕೋಬೇಕು ಅಂತ ಕೇಳಿದ್ರೆ, ನ್ಯೂಕ್ಲಿಯರ್ ಎನರ್ಜಿ ಪರಮಾಣು ಶಕ್ತಿ ಅಂತ ಕರಿತೀವಿ. ಯುರೇನಿಯಂ 235 ನೋಡಿ, ಯುರೇನಿಯಂ 235 ಇಂಧನವಾಗಿ ಬಳಸಲಾಗುತ್ತೆ ಈ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ. ಭಾರತದಲ್ಲಿ ಪರಮಾಣು ವಿದ್ಯುತ್ ಕ್ಷೇತ್ರದ ಪ್ರಮುಖ ಸಂಸ್ಥೆ ಯಾವುದು ನೋಡಿ, ಭಾರತದಲ್ಲಿ ಪರಮಾಣು ವಿದ್ಯುತ್ ಕ್ಷೇತ್ರದ ಪ್ರಮುಖ ಸಂಸ್ಥೆ ಅಂದರೆ NPCIL ಅಂತ ಹೇಳಕ್ಕೆ ಸಾಧ್ಯ ಆಗಿರಬೇಕು. ವಾಟ್ ಈಸ್ ದಿಸ್ NPCIL ಅಂದರೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತ ಕರಿತೇವೆ. ಇನ್ನು 2047 ಇದ್ರ ಗುರಿ ಏನಂದರೆ 100 ಗಿಗಾವ್ಯಾಟ್ ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿಯನ್ನು ಉತ್ಪಾದನೆ ಮಾಡುವಂಥದ್ದು. ಸರಿನಾ. ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಯಾವ ಒಂದು ಯುರೇನಿಯಂ 235 ಇದು ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, 1 ಕೋಟಿ ಯುವಕರಿಗೆ ನೋಡಿ ಯಾವ ತರಬೇತಿ ನೀಡುವ ಗುರಿಯನ್ನು ಘೋಷಿಸಲಾಗಿದೆ. 1 ಕೋಟಿ ಯುವಕರಿಗೆ ಇತ್ತೀಚೆಗೆ ಯಾವ ಒಂದು ತರಬೇತಿಯನ್ನು ನೀಡಲು ಘೋಷಣೆ ಮಾಡಿದ್ದಾರೆ ಅಂತ ಕೇಳಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆರ್ಟಿಫಿಷಿಯಲ್ AI ಬಗ್ಗೆ AI ಕಲ್ತಿದ್ರೆ ನಿಮಗೆ ಭಾರಿ ಏನಿರುತ್ತೆ ಯೂಸ್ಫುಲ್ ಇರುವಂಥದ್ದು. ಅದಕ್ಕೋಸ್ಕರ ಇವಾಗ ಯುತ್ಸ್ಗೆ ಈಗ ಜಂಜಿಗಳೆಲ್ಲ ಭಾಳ ಸ್ಪೀಡ್ ಇದಿರ್ತಾರೆ ರೀ, ಅಂಥವ್ರಿಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಟ್ರೈನಿಂಗನ್ನು ಕೊಡಬೇಕು. ಭವಿಷ್ಯದ ಟೆಕ್ನಾಲಜಿ ಡ್ರೈವನ್ ಎಕಾನಮಿಗೆ ಯುವಕರನ್ನು ಸಿದ್ಧಗೊಳಿಸಲು 1 ಕೋಟಿ ಯುವಕರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗ್ ನೀಡುವ ಗುರಿಯನ್ನು ಘೋಷಿಸಲಾಗಿದೆ. ಸೊ ಇವಾಗ ನಾವು ಡಿಗ್ರಿ ಮಾಡ್ತೀವಿ, ಒಂದು PG ಮಾಡ್ತೀವಿ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಮ್ಮ ಸ್ಕಿಲ್ ಇದು ಏನೂ ಅಲ್ಲ ರೀ. ಇವಾಗ ಸ್ಕಿಲ್ ಮೇಲೆ ನಮ್ಮ ಭವಿಷ್ಯ ಇರುವಂಥದ್ದು. ನಮ್ಮ ಹತ್ರ ಸ್ಕಿಲ್ ಇದ್ದರೆ ನಾವು ಏನನ್ನ ಕೂಡ ಸಾಧಿಸ್ಬೋದು. ನಾವು ಇಲ್ಲೇನು ಮಾಡ್ತೀವಿ, ಬರೀ ಸರ್ಟಿಫಿಕೇಟ್ ತೊಗೊಂಡು ಹೊರಗೆ ಬರ್ತೀವಿ, ಬಟ್ ಇದು ನಮ್ಮ ಲೈಫ್ ಲೀಡ್ ಅಥವಾ ನಾವು ನಮ್ಮ ಸಕ್ಸಸ್ಗೆ ಇದು ಏನು ಯೂಸ್ಫುಲ್ ಆಗಲ್ಲ. ಆಗುತ್ತೆ ಎಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕೆ ಯೂಸ್ ಆಗುತ್ತೆ. ಇವಾಗ ನೀವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ದೀರಾ ಅಂದರೆ ನೀವು ಕೂಡ ಸ್ಕಿಲ್ ಇರುತ್ತೆ ನಿಮ್ಮ ಹತ್ರ, ಹೆಂಗೆ ಓದಬೇಕು, ಯಾವುದನ್ನು ಓದಬೇಕು ಅನ್ನೋದಕ್ಕಿಂತ ಯಾವುದು ಓದಬಾರ್ದು ಅನ್ನೋದು ನಿಮ್ಮ ತಲೆಗಿರಬೇಕು ಫಸ್ಟ್ ಆಫ್ ಆಲ್. ಸೊ ನೀವು ಕೆಲವೊಂದು ಸ್ಟೂಡೆಂಟ್ಸ್ ಕೂಡ ಕೇಳ್ತಿದ್ದೀರಿ ಸ್ಟಡಿ ಅವರ್ಸ್ ಬಗ್ಗೆ ಯಾವ ರೀತಿ ಸ್ಟ್ರಾಟರ್ಜಿ ಮಾಡಬೇಕು ಅಂತ ಕೂಡ ಕೇಳ್ತಿದ್ದೀರಿ. ಸೊ ಆ ಕ್ಲಾಸನ್ನು ಮಾಡೋಣ ಓಕೆನಾ, ಅದೊಂದು ಸಪ್ರೇಟ್ ಕ್ಲಾಸನ್ನು ಮಾಡೋಣ. ಭವಿಷ್ಯದ ಟೆಕ್ನಾಲಜಿ ಡ್ರೈವನ್ ಎಕಾನಮಿಗೆ ಯುವಕರನ್ನು ಸಿದ್ಧಗೊಳಿಸಲು 1 ಕೋಟಿ ಯುವಕರಿಗೆ ಇತ್ತೀಚೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಟ್ರೈನಿಂಗನ್ನು ನೀಡುವ ಒಂದು ಗುರಿಯನ್ನು ಹಮ್ಮಿಕೊಂಡಿರ್ತಾರೆ. ನೆಕ್ಸ್ಟ್ ನೋಡ್ರಿ, 2036 ಭಾರತವು ಯಾವ ಕ್ರೀಡಾಕೂಟವನ್ನು ಆಯೋಜಿಸುವ ಗುರಿಯನ್ನು ಉಲ್ಲೇಖ ಮಾಡಿದೆ. 2023 ಭಾರತದಲ್ಲಿ ಒಲಿಂಪಿಕ್ ಗೇಮ್ಸನ್ನು ಆಯೋಜನೆ ಮಾಡಬೇಕು ಅಂತೇಳಿ ಉಲ್ಲೇಖ ಮಾಡಿರುವಂಥದ್ದು. ಒಲಿಂಪಿಕ್ ಇತ್ತೀಚೆಗೆ 2026 ಒಲಿಂಪಿಕ್ಸ್ ಗೇಮ್ ಎಲ್ಲಿ ನಡೀತಪ್ಪ ಅಂತ ಕೇಳಿದ್ರೆ ಸ್ಕಾಟ್ಲೆಂಡಿನ ಗ್ಲಾಸ್ಕೋದಲ್ಲಿ ನಡೀತು. 2026 ಒಲಿಂಪಿಕ್ಸ್ ಇಲ್ಲಿ ನಡೀತು. ಇನ್ನು 2036 ಒಲಿಂಪಿಕ್ಸ್ ಎಲ್ಲಿ ನಡಿಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ ಅಂದರೆ ಭಾರತದಲ್ಲಿ. ಸರಿನಾ. ಅದೇ ರೀತಿಯಾಗಿ 2030 ಕಾಮನ್ವೆಲ್ತ್ ಗೇಮ್ಸ್ 2026 ಇದು ಒಲಿಂಪಿಕ್ ಅಲ್ಲ, 2026 ಒಂದು ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೀತು, ಸ್ಕಾಟ್ಲೆಂಡಿನ ಗ್ಲಾಸ್ಕೋದಲ್ಲಿ ನಡೀತು. ಅದೇ ರೀತಿಯಾಗಿ 2030 ಒಂದು ಕಾಮನ್ವೆಲ್ತ್ ಗೇಮ್ಸ್ ಎಲ್ಲಿ ನಡೆಸಬೇಕು ಅಂತೇಳಿ ಇದು ಮಾಡಿದ್ದಾರೆ ಅಂತ ಕೇಳಿದ್ರೆ, ಆಯೋಜನೆ ಮಾಡಿದ್ದಾರೆ ಅಂದರೆ ಅದು ನಮ್ಮ ಭಾರತದಲ್ಲಿ. ನೋಡಿ, ಭಾರತದ ಗುಜರಾತ್ನ ಅಹಮದಾಬಾದ್. ಸರಿನಾ.
ಅಹಮದಾಬಾದ್ನಲ್ಲಿ 2030 ಒಂದು ಕಾಮನ್ವೆಲ್ತ್ ಗೇಮ್ಸನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಭಾರತ ಆತಿಥ್ಯವನ್ನು ವಹಿಸಿಕೊಂಡಿರುವಂಥದ್ದು. ಮತ್ತು ಇನ್ನು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನೋಡಬೇಕಂದ್ರೆ ನೋಡ್ರಿ, ಫಿಫಾ ವರ್ಲ್ಡ್ ಕಪ್ 2026 ಫಿಫಾ ವರ್ಲ್ಡ್ ಕಪ್ ಎಲ್ಲಿ ನಡೆಯಿತು? ಆಯೋಜನೆ ಮಾಡಿದ ಒಟ್ಟು 3 ದೇಶಗಳಿದ್ದಾವೆ. 3 ದೇಶಗಳು ಫಿಫಾ ವರ್ಲ್ಡ್ ಕಪ್ಪನ್ನು ಆತಿಥ್ಯವನ್ನು ವಹಿಸ್ಕೊಂಡಿತ್ತು 2026 ಒಂದು ಚಾಂಪಿಯನ್ಶಿಪ್ಪನ್ನು. ಸರಿನಾ? ಯಾವ ಯಾವ ದೇಶ ಇದಕ್ಕೆ ಆತಿಥ್ಯ ವಹಿಸ್ಕೊಂಡಿತ್ತು ಅಂತ ಕೇಳಿದ್ರೆ ನೋಡಿ, ಮೆಕ್ಸಿಕೋ, ಅಮೇರಿಕಾ, ಮತ್ತು ಇನ್ನೊಂದು ದೇಶ ಯಾವ್ದು ಹೇಳ್ರಿ ನೋಡೋಣ. ಮೆಕ್ಸಿಕೋ, ಅಮೇರಿಕಾ, ಮತ್ತು ಇನ್ನೊಂದು ಯಾವುದಪ್ಪ ನೋಡೋಣ, ಕಮೆಂಟ್ ಮಾಡಿರಿ. ಸರಿನಾ? ಒಟ್ಟು 3 ದೇಶಗಳು ಇದಕ್ಕೆ ಆತಿಥ್ಯವನ್ನು ವಹಿಸಿಕೊಂಡಿರ್ತಾವೆ. ಸರಿನಾ? ನೋಡ್ರಿ, ಫುಲ್ಲಾಗಿ ಮೆಕ್ಸಿಕೋ, ಅಮೇರಿಕಾ ಮತ್ತು ಕೆನಡಾ, ಈ 3 ದೇಶಗಳು 2026 ಫಿಫಾ ವರ್ಲ್ಡ್ ಕಪ್ಪನ್ನು ಆತಿಥ್ಯವನ್ನು ವಹಿಸಿಕೊಂಡಿರ್ತವೆ. ಇದೇ ಪ್ರಥಮ ಬಾರಿಗೆ ಫಿಫಾ ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲೇ 3 ದೇಶಗಳು ಒಂದು ಆತಿಥ್ಯವನ್ನು ವಹಿಸ್ಕೊಂಡಿರುವಂಥದ್ದು ಫಸ್ಟ್ ಸಲ ಇದು. ಸರಿನಾ? ಇನ್ನು 2026 ಚಾಂಪಿಯನ್ಶಿಪ್ ಆಗಿ ಯಾವ ದೇಶ ಹೊರಹೊಮ್ಮುತ್ತೆ ಅಂತ ಕೇಳಿದ್ರೆ ಸ್ಪೇನ್. ನೋಡಿ, ಸ್ಪೇನ್ ದೇಶ ವಿಜೇತರು. ಮತ್ತು ಅದೇ ರೀತಿಯಾಗಿ ರನ್ನರ್ ಅಪ್ ಯಾರು? ಅರ್ಜೆಂಟೈನಾ ರನ್ನರ್ ಅಪ್ ಆಗಿರ್ತಾರೆ. ಇನ್ನು ಗೋಲ್ಡನ್ ಬೂಟ್ ಅಂತ ಕರಿತೀವಿ, ಟೂರ್ನಿಯಲ್ಲೇ ಅತಿ ಹೆಚ್ಚು ಗೋಲ್ಗಳನ್ನು ಗಳಿಸಿದವರಿಗೆ ಗೋಲ್ಡನ್ ಬೂಟ್ ಕೊಡ್ತಾರೆ. ಗೋಲ್ಡನ್ ಬೂಟ್ ಇದನ್ನು ಯಾರು ತಗೊತಾರೆ? ಫ್ರಾನ್ಸ್ನ ಎಂಬಾಪೆ ಅವರಿಗೆ ಗೋಲ್ಡನ್ ಬೂಟ್ ಸಿಗುವಂಥದ್ದು. ಸರಿನಾ? ನೆಕ್ಸ್ಟ್ ನೋಡ್ರಿ, ಭಾರತ 2036 ಒಲಿಂಪಿಕ್ ಗೇಮ್ಸ್ನ ಆತಿಥ್ಯವನ್ನು ವಹಿಸುವ ಗುರಿಯನ್ನು ಮುಂದಿಟ್ಟುಕೊಂಡು ಇರುವಂಥದ್ದು ಉಲ್ಲೇಖ ಮಾಡಿದೆ. ಸರಿನಾ? ನೆಕ್ಸ್ಟ್ ನೋಡ್ರಿ, ದೇಶದ ಮೊದಲ ಇ ಕಾಮರ್ಸ್ ಹಬ್ ಎಲ್ಲಿ ಸ್ಥಾಪನೆಯಾಗಿದೆ? ದೇಶದ ಮೊದಲ ಇ ಕಾಮರ್ಸ್ ಹಬ್ ಉತ್ತರ ಪ್ರದೇಶದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಇನ್ನು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ MSME ಅಂತ ಕರಿತೀವಿ, ಉತ್ಪನ್ನಗಳ ಜಾಗತಿಕ ರಫ್ತನ್ನು ಉತ್ತೇಜನೆ ಮಾಡಲು ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಸರ್ಕಾರ ಇ ಕಾಮರ್ಸ್ ರಫ್ತು ಹಬ್ಗಳನ್ನು ಅಭಿವೃದ್ಧಿ ಮಾಡಿದೆ. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಸೋ ಇಂಪಾರ್ಟೆಂಟು. ಇದು ಕರೆಂಟ್ ಅಫೇರ್ಸ್ ವಿತ್ ಜಿಯೋಗ್ರಫಿ ಕವರ್ ಮಾಡೋದ್ರಿ ಇದು. ಸರಿನಾ? ಕುರಿಲ್ ದ್ವೀಪಗಳು, ಕುರಿಲ್ ಐಸ್ಲ್ಯಾಂಡ್ಸ್ ಅಂತ ಕರಿತೀವಿ, ಯಾವ 2 ದೇಶಗಳ ನಡುವಿನ ವಿವಾದಿತ ಪ್ರದೇಶಗಳಾಗಿವೆ? ಕುರಿಲ್ ಐಸ್ಲ್ಯಾಂಡ್ಸ್ ಯಾವ ಒಂದು ದೇಶಗಳ ಮಧ್ಯೆ ಡಿಸ್ಪ್ಯೂಟ್ ಇದೆ ಇದು ಅಂತ ಕೇಳಿದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರಷ್ಯಾ ಮತ್ತು ಜಪಾನ್ನ ನಡುವೆ ಈ ಒಂದು ವಿವಾದ ಮುಂದುವರೆದಿರ್ತಕ್ಕಂಥದ್ದು. ನೋಡ್ರಿ, ಕುರಿಲ್ ದ್ವೀಪಗಳ ಸ್ವಾಧೀನದ ವಿಚಾರವಾಗಿ ಇತ್ತೀಚೆಗೆ ರಷ್ಯಾ ಮತ್ತು ಜಪಾನ್ನ ನಡುವೆ ದೀರ್ಘಕಾಲದಿಂದ ರಾಜತಾಂತ್ರಿಕ ವಿವಾದ ಮುಂದುವರೆದುಕೊಂಡು ಬಂದಿರುವಂಥದ್ದು. ಇನ್ನು ಕುರಿಲ್ ದ್ವೀಪಗಳ ಬಗ್ಗೆ ಕೂಡ ಸ್ವಲ್ಪ ನೋಡೋಣ. ಕುರಿಲ್ ದ್ವೀಪಗಳು ಉತ್ತರ ಪೆಸಿಫಿಕ್ ಮಹಾಸಾಗರದಲ್ಲಿರುವ ದ್ವೀಪ ಸಮೂಹ ಆಗಿರುತ್ತೆ ಇದು. ಸರಿನಾ? ಇನ್ನು ಜಪಾನ್ನ ಹೊಕೈಡೋ ದ್ವೀಪದಿಂದ ರಷ್ಯಾದ ಕಮಟ್ಕಾ ಪರ್ಯಾಯ ದ್ವೀಪವರೆಗೆ ಇದು ವಿಸ್ತಾರವನ್ನು ಹೊಂದಿರುವಂಥದ್ದು. ಇನ್ನು ಕರೆಂಟ್ ಅಫೇರ್ಸ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಂಗೆ ನೋಡ್ಬೇಕಂತ ಕೇಳಿದ್ರೆ, ರಷ್ಯಾ ಪ್ರಸ್ತುತ ಬಹುತೇಕ ಕುರಿಲ್ ದ್ವೀಪಗಳ ಮೇಲೆ ಆಡಳಿತವನ್ನು ನಡೆಸ್ತಾ ಇದೆ. ಸೊ ಇದರ ಹಕ್ಕನ್ನು ಯಾರು ಜಾಸ್ತಿಯಾಗಿ ನಡೆಸ್ತಾ ಇದ್ದಾರೆ ಅಂತ ಕೇಳಿದ್ರೆ ರಷ್ಯಾ ಪ್ರಸ್ತುತ ಕುರಿಲ್ ದ್ವೀಪಗಳ ಮೇಲೆ ಒಂದು ಆಡಳಿತವನ್ನು ನಡೆಸ್ತಾ ಇದೆ. ಇನ್ನು ನೋಡಿ, ಜಪಾನ್ನ ದಕ್ಷಿಣ ಭಾಗದ 4 ದ್ವೀಪಗಳಾದ ಯಾವುದು? ಇಟೆರೋಫೋ, ಕುನಾಶ್ರೀ ಮತ್ತು ಶಿಕೋಟಾನ್, ನೋಡಿ ಹಾಂಬೋಮೈ, ಈ ಒಂದು 4 ದ್ವೀಪಗಳ ಮೇಲೆ ಜಪಾನ್ ಹಿಡಿತವನ್ನು ಸಾಧಿಸಿರುವಂಥದ್ದು. ಇನ್ನು ಈ 4 ದ್ವೀಪಗಳನ್ನು ಜಪಾನ್ ನಾರ್ದರ್ನ್ ಟೆರಿಟರೀಸ್ ಅಂತ ಕೂಡ ಅವರು ಕರೀತಾರೆ. ನಾರ್ದರ್ನ್ ಟೆರಿಟರೀಸ್ ಅಂತ ಅವರು ಹೆಸರನ್ನು ಇಕ್ಕಿರುವಂಥದ್ದು. ಇನ್ನು ಈ ಪ್ರದೇಶದ ಕುರಿತು ರಷ್ಯಾ ಮತ್ತು ಜಪಾನ್ ನಡುವಿನ ಟೆರಿಟರಿಯಲ್ ಡಿಸ್ಪ್ಯೂಟ್ ಈಗ ಮುಂದುವರೆದಿರುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿದೆ ನೋಡ್ರಿ, ಕುರಿಲ್ ಐಸ್ಲ್ಯಾಂಡ್ಸ್. ಸರಿನಾ? ಈ ಕುರಿಲ್ ಐಸ್ಲ್ಯಾಂಡ್ಸ್ ಬಗ್ಗೆ ರಷ್ಯಾ ಮತ್ತು ಇಲ್ಲಿ ಜಪಾನ್ ಇದೆ, ಜಪಾನ್ ಮತ್ತು ರಷ್ಯಾದ ನಡುವೆ ಒಂದು ವಿವಾದ ಮುಂದುವರಿದಿರುವಂಥದ್ದು. ಸರಿನಾ? ಸೊ ಇಷ್ಟು ಒಂದು ಕರೆಂಟ್ ಅಫೇರ್ಸ್ ನ್ಯೂಸ್ ಆಗಿರುತ್ತೆ. ಲಾಸ್ಟಲ್ಲಿ ಕ್ವಿಕ್ ರಿವಿಷನ್ ನೋಡೋಣ. ಬೆಳಗಿನಿಂದ ಕ್ಲಾಸ್ ಕೇಳಿರ್ತೀರಾ, ಮತ್ತು ಏನಾಗುತ್ತೆ ಕ್ವಿಕ್ ರಿವಿಷನ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು. ಬ್ರಿಕ್ಸ್ ಎನ್ವಿರಾನ್ಮೆಂಟ್ ವರ್ಕಿಂಗ್ ಗ್ರೂಪ್ ನವದೆಹಲಿಯಲ್ಲಿ ಆಯೋಜನೆ ಮಾಡಿರುವಂಥದ್ದು. ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಎಷ್ಟು ಅಭಿವೃದ್ಧಿ ಸಾಧಿಸಿದ್ದಾರೆ? 16.7ರಿಂದ 82% ಅಭಿವೃದ್ಧಿ ಹೊಂದಿರುವಂಥದ್ದು. ಸರಿನಾ? ಇನ್ನು ಇಂಡಿಯಾ ಮತ್ತು ನೇಪಾಳನ ನಡುವೆ 8 ಮೆಮೊರೆಂಡಮ್ ಆಫ್ ಅಂಡರ್ಸ್ಟ್ಯಾಂಡ್ ಒಳ ಒಪ್ಪಂದಗಳಿಗೆ ಸಹಿಯನ್ನು ಹಾಕಿರುವಂಥದ್ದು. ಶಿಕ್ಷಣ, ಆರೋಗ್ಯ ಕ್ಷೇತ್ರದಲ್ಲಿ ಈ ಒಂದು ಒಪ್ಪಂದಗಳನ್ನು ಮಾಡಿಕೊಂಡಿರ್ತಾರೆ. BWF ನೋಡಿ, ಬಾಕ್ಸಿಂಗ್ ವರ್ಲ್ಡ್ ಫೆಡರೇಷನ್
ಸರಿನಾ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಚಾಂಪಿಯನ್ಶಿಪ್ ನ್ಯೂ ಡೆಲ್ಲಿಯಲ್ಲಿ ನಡೆಯುವಂಥದ್ದು. RBI ಮಿನಿಟ್ಸ್ ನೋಡಿ ಆಗಸ್ಟ್ 19ರಲ್ಲಿ. ಇನ್ನು ಫಿಸ್ಕಲ್ ರೇಟ್ GDPಯ ಒಂದು ಬೆಳವಣಿಗೆ ದರ 7.3% ಇರಲಿದೆ 2026-27ನೇ ವರ್ಷದಲ್ಲಿ. ನ್ಯೂಕ್ಲಿಯರ್ ಪವರ್ ಟಾರ್ಗೆಟ್ ಎಷ್ಟು ಮಾಡ್ಕೋಬೇಕು ಈ ಒಂದು ವರ್ಷದಲ್ಲಿ ಟಾರ್ಗೆಟ್ ಇಟ್ಟಿದ್ದಾರೆ, 2047ರ ಒಳಗೆ 100 ಗಿಗಾವ್ಯಾಟನ್ನು ಪ್ರೊಡಕ್ಟ್ ಮಾಡಬೇಕು ಅಂತೇಳಿ ಗುರಿಯನ್ನು ಇಟ್ಟುಕೊಂಡಿರುವಂಥದ್ದು. NPCIL ಅಂತ ಕರಿತೀವಿ, ಸರಿನಾ. ಇನ್ನು AI ಟ್ರೈನಿಂಗ್ ಎಷ್ಟು ಯುವಕರಿಗೆ ಟ್ರೈನಿಂಗನ್ನು ಕೊಡೋ ಉದ್ದೇಶ ಹೊಂದಿದ್ದಾರೆ ಅಂದರೆ 1 ಕೋಟಿ ಯುವಕರಿಗೆ. ಇನ್ನು ಒಲಿಂಪಿಕ್ 2036 ಭಾರತದಲ್ಲಿ ಆಯೋಜನೆ ಮಾಡಬೇಕು ಅನ್ನೋ ಒಂದು ಉಲ್ಲೇಖ ಕೂಡ ಕಂಡು ಬಂದಿರುವಂಥದ್ದು, ಸರಿನಾ. 2030 ಕೂಡ ನೆನಪಲ್ಲಿ ಇಟ್ಕೊಳ್ಬೇಕು. ಇದು ಕಾಮನ್ವೆಲ್ತ್ ಗೇಮ್, ಈಗಾಗಲೇ ಅಧಿಕೃತ ಮಾಹಿತಿ ಇದೆ. ಇದು ಎಲ್ಲಿ, ಗುಜರಾತಿನ ಅಹಮದಾಬಾದ್ನಲ್ಲಿ 2030ರ ಒಂದು ಕಾಮನ್ವೆಲ್ತ್ ಗೇಮ್ಸ್ ಆತಿಥ್ಯವನ್ನು ವಹಿಸಿಕೊಳ್ಳುವಂಥದ್ದು ಆಗಿರುತ್ತೆ. ಸೊ ಇಷ್ಟು ಇಂದಿನ ಪ್ರಮುಖ ಪ್ರಚಲಿತ ಘಟನೆಗಳ ಜೊತೆಗೆ ಸಬ್ಜೆಕ್ಟ್ ಕೂಡ ಡಿಸ್ಕಷನ್ ಮಾಡುವಂಥದ್ದು, ಸರಿನಾ. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಸಬ್ಜೆಕ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು. ಇವೆಲ್ಲ ಏನು ನೋಡ್ರಿ, FD ಆಗಿರ್ಬೋದು, KS, GPSTR ಇವಾಗಿದೆ, ಮತ್ತು ಲ್ಯಾಂಡ್ ಸರ್ವೇರ್ ಇದೆ, VAO ಇದೆ, ಎಲ್ಲ ಎಕ್ಸಾಮ್ಗಳಿಗೂ ಇದು ಉಪಯುಕ್ತ ಮಾಹಿತಿ ಆಗಿರುತ್ತೆ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ಕರೆಂಟ್ ಅಫೇರ್ಸ್ ಜೊತೆಗೆ ಮತ್ತು ಸಬ್ಜೆಕ್ಟ್ ಅನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ತಾ ಕ್ಲಾಸನ್ನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.